ಎತ್ತನ ರಾಗ ಎಲ್ಲಿ ಹನೋ ಕೃಷ್ಣ ಕೃಷ್ಣ ಎತ್ತನ ಮಾಮರ ಎತ್ತನ ಕೋಗಿಲ ಎತ್ತನ ರಾಗ ಎಲ್ಲಿ ಹನೋ ಕೃಷ್ಣ ಸಾಕ್ಷಿ ಅಮನಾದೊಡೆ ಮಾಧವ ಸತ್ಯ ಸಾಕ್ಷಿ ಅಮನಾದೊಡೆ ಮಾಧವ ಈ ಕ್ಷಣವೇ ಎನ್ನೆದೆಗೆ ಬರುವ ಈ ಕ್ಷಣವೇ ಎನ್ನೆದೆಗೆ ಏನಿದು ಮುರಳಿಯ ಗಾನ ಏನಿದು ಮುರಳಿಯ ಗಾನ ಹೃದಯವ ತನಿಪ ಅಮೃತ ಪಾನ ಹೃದಯವ ತನಿಪ ಅಮೃತ ಪಾನ ಏನಿದು ಮುರಳಿಯ ಗಾನ ಶ್ರೀಕೃಷ್ಣನ ಮುರಳಿಯ ಗಾನ ಸ್ವಾಮಿ ಹಂಗೆ ನೋಡಿ ಸ್ವಾಗತ ಸ್ವಾಗತ ಸ್ವಾಗತ
ದ್ವಾರಕಕ್ಕೆ ಸುಸ್ವಾಗತ. ವಿರಾಟನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮಾನ್ಯುವಿನ ಲಗ್ನವೂ ಆಯಿತು. ಆದರೆ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ತನ್ನ ಕುಲಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಿದರು. ಆದರೆ ಆ ದುಷ್ಟ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ ಪ್ರಿಯೆ. ಯುದ್ಧವಿಂದು ಅನಿವಾರ್ಯವಾಗಿ ಒದಗಿ ಬಂದಂತಿದೆ ಪ್ರಿಯೆ. ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತ ದಿನಗಳು ಇನ್ನು ಕಳೆದು ಹೋದವೇ? ಗೋಪಿಕಾಂಗನೆಯರು ಕಟಾಕ್ಷ ಚಂದ್ರಿಕೆಯನ್ನು ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಹರಿಮುಚ್ಚಿದ ಕಣ್ಣುಗಳಂತೆ ಅನಂತ ಭೋಗದ ಹಗಲು ಕನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲವೇ ಸ್ವಾಮಿ? ರುಕ್ಮಿಣಿ, ಈ ಲೋಕ ಸೇವೆಯ ಅರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಿಯೆ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರ ಕೇಳಿ ವೀರರ ಹೃದಯ ನರ್ತಿಸುವುದು ಸಹಜ. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ದೃಶ್ಯ ಇಂದು ಜಾಗರಿತಗೊಳ್ಳಲು. ಜಗತ್ತಿನ ಯಾವ ಮೂಲೆಯಲ್ಲಿ ಜನ್ಮಿಸಿರುವರು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲು. ರುಕ್ಮಿಣಿ, ಯುದ್ಧವಿಂದು ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಾಯಿಸ್ತನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಹಾಗಾದರೆ ಈ ಶಯನಾಗರ ಹೊಸ್ತಿಲನ್ನು ದಾಟದಿರಲು ನನಗೀಗ ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ಸ್ವಾಮಿ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ಅರಿತನು. ಸ್ವಾಮಿ, ಇದು ಪರ್ಯಾಸವಲ್ಲವೇ? ಇದು ಪರ್ಯಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವಿಷ್ಟನಾದ ಮಧುರ ವೇಣುಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಲಲಿತಾ ಕೃಷ್ಣನ ಮಧುರ ರೂಪವನ್ನು ಜನರು ನೋಡೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾಮಂತ್ರದಿಂದ ಸಂಹರಿಸಿದ ಆತನ ಪ್ರಚಂಡ ಅಟ್ಟಹಾಸದಿಂದ ಈ ಜಗತ್ತಿನ ಹೃದಯವೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಅವರು ನೋಡುವರು. ನಾನು ನಿರಾಸ್ತನು. ಆದರೆ ಈ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಾಂಗ ದಾಳಗಳಂತೆ ಈ ದರ್ಪಾಂಗ ಕ್ಷತ್ರಿಯರನ್ನು ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಈ ಅಜ್ಞಾನವನ್ನು ಹರಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ಈ ಕುರುಕ್ಷೇತ್ರದಲ್ಲಿಯೂ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ ಪ್ರಿಯೆ. ಸತ್ಯ ಧರ್ಮಗಳ
ಸಾಧನೆಯ ಉದ್ದೇಶವೇನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಿಕ್ಯಾದಿ ಮೊದಲ ಹಂತದಲ್ಲಿ ಕಾಲಿತ್ತೇನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿಯೇ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದೆನು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನವಾದ ಕೃಷ್ಣನನ್ನು ಅವರು ನೋಡೇ ಇರುವರು. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ಜನರೀಗ ತಿಳಿದಿರುವರು. ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ನೀನಿನ್ನು ದುರ್ಯೋಧನನ ಆಗಮನ, ಅರ್ಜುನನ ಆಗಮನ. ರುಕ್ಮಿಣಿ, ನೀನಿನ್ನು ಹೋಗು, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆಗಲಿ ಪ್ರಿಯಾ. ಬಲರಾಮನು ಸಹಾಯ ಪಡೆದ ನಂದ ಗೋಪ ಶ್ರೀಕೃಷ್ಣನು ಸಹಿತ ಬಲರಾಮನು ಸಹಾಯ ಪಡೆದ ಬರದಿನಂ ತೆರಳುವೆ ದ್ವಾರಕಾ ನಗರಿಗೆ ಬರದಿನಂ ತೆರಳುವೆ ದ್ವಾರಕಾ ನಗರಿಗೆ ನನ್ನಂತ ಗಂಡುಗಲಿಗಳಾದರೆ ನನ್ನೊಡನೆ ಹೋರಾಡಿ ರಾಜ್ಯವನ್ನು ಗೆಲ್ಲಲಿ, ಇಲ್ಲವಾ ಪುನಃ ಕಾಡಿಗೆ ತೆರಳಲಿ. ನಾನು ಯಾದವನ ಸಹಾಯವನ್ನು ಪಡೆಯಲು ದ್ವಾರಕೆಗೆ ತೆರಳುವೆನು. ಯಾದವರಾಜನು ಸೈನ್ಯವ ದೊಡ್ಡ ಗುರುಬಲ ಮಂತ್ರಿಯ ಶತ್ರುಗಳ ಯಾದವರಾಜನು ಸೈನ್ಯವ ದೊಡ್ಡ ಸುಲಭಯ ಮನಸ್ಸಿನ ಶತ್ರುಗಳ ಮಾಮರಮಣನ ನಮ್ಮ ಸಮಾನ ಮಾಮತಯ್ಯ ಭೀಮನ ಮಾಮ
ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲು ಪಟ್ಟ ಸಾಲು ಗಂಬಗಳ ಸೊಬಗು ನಕ್ಷತ್ರ ಪುಂಜಗಳಂತೆ ಸುಂದರ ವಿನ್ಯಾಸದ ಶಿಲ್ಪಕಲೆ ಚಾತುರ್ಯ ಚಮತ್ಕಾರ. ವೈಭವ ನೋಡಲ್ಲ ಆಶ್ಚರ್ಯವಾಗಿದೆ ಭವನ ವೈಭವ. ಭವನದ ವೈಭವ ನೋಡಲ್ಲ ಆಶ್ಚರ್ಯವಾಗಿದೆ ಭವನ ವೈಭವ. ನೋಡಲ್ಲ ನಂದವಾಗಿದೆ ನೋಡಲ್ಲ ನಂದವಾಗಿದೆ ಭವನದ ವೈಭವ ನೋಡಲ್ಲ ಆಶ್ಚರ್ಯವಾಗಿದೆ ಭವನದ ವೈಭವ. ಇದೇನಿದು ನಯನ ಮನೋಹರವಾಗಿರಿದ್ದು ಈ ಸುಂದರ ಶಿಲಾ ಬಾಲಿಕೆಯರ ಭಾವ ಭಂಗಿಗಳು. ಇದು ಯಾವ ಶಿಲ್ಪಿಯ ಕೈ ಚಾತುರ್ಯವೋ? ಬಳ್ಳಿಯಂತ ಬಳಕಿದ ನಡುವು, ಮಿಂಚನಂತೆ ಅವಳಿವ ಕಂಗಳು, ಸಂಪಿಗೆ ಎಸಲಿನಂತೆ ನಾಸಿಕ, ಮಧುಚಂದ್ರನನ್ನೇ ಮಾಡಿಸುವಂತ ಮಂದಾಸ, ರಂಭ, ಊರ್ವಶಿ, ಮೇನಕೆ, ತಿಲೋತ್ತಮರ ಸೌಂದರ್ಯವು ದರಗಿಳಿದು ಬಂದಂತೆ ಭಾಸವಾಗಿರುವುದಲ್ಲ. ಹಬ್ಬ ಇವರನ್ನು ಈ ಭಾವಗಳಿಂದ ಒಂದು ಸತ್ತಬ್ಬಲೆ.
ವಂಶ ಕುಲ ತಿಲಕ ಗೌರವೇಶ್ವರ ಗುರು ವಂಶದಲ್ಲಿ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಗುರು ವಂಶದಲ್ಲಿ ಕುಲ ತಿಲಕ ನೀನು ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವ ಗೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಈ ತೀರ ಪ್ರಚಂಡ ಗೌರವ ರಣರಂಗ ಈ ತೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ನಂದನ ಕರದಲ್ಲಿ ಗದೆಯನ್ನು ಬಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯನ್ನು ಬಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿ ಮೀಸೆಯ ದೊರೆ ಸರದಾರ ಗೌರವ ಗೌರವೇಶ್ವರ ಉರಿ ಮೀಸೆಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ನಂದನ ಸುಸ್ವಾಗತ ವಯ್ಯ ದುರ್ಯೋಧನ ಸುಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗುರುಚಕ್ರೇಶ್ವರ ಎಲ್ಲಿಯ ಅರಿವಾದವೋ ಮಾಯ ಏನು ಇದೇನಿದು ಎಲ್ಲ ಕನಸಿನಂತೆ ಭಾಸವಾಗಿರುವುದಲ್ಲ ಹೋ ಇದೆಲ್ಲ ಕೃಷ್ಣನ ಮಾಯೆ ಕೃಷ್ಣ ನಿನ್ನ ಮಾಯಾಶೈನಗಾರು ಕಂಡು ಎರಗಾಗುವನಲ್ಲ ಚಲದಂಕ ಮಲ್ಲ ಸತ್ಸಾಗರ ಪುತ್ರಿಯೇ ಶಾಸನ ಮಾಡುತ್ತಿರೋ ವಸುಂಧರ ದೇವಿ ಕುವರ ಗಾಂಧಾರಿ ದೇವಿ ಗರ್ಭ ಸಂಜಾತ ಶತ್ರುಧ್ವಂಸ ದುರಿಣ ಅಶ್ನಾವತಿ ಮಣಿ ಮುಕುಟ ರತ್ನಾಧೀಶ್ವರ ಈ ಗೌರವೇಶ್ವರ
ಅರಮನೆಗಿಂತಲೂ ಸಾಮಾನ್ಯ ಬಲ್ಲ ಗೋಪಾಲನ ಭವನ ಅದ್ಭುತವೇ, ರಮಣೀಯವೇ, ಶೋಭಮಾನವೇ, ಆಗದು ಆಗಲಾರದು. ಇದೇನಿದು? ನಿಶಂತ ಪುರುಷನಯ್ಯ ಯುವ. ರಾಜಗೋಶಾಲಿಗಳನ್ನೆಲ್ಲ ಅಣ್ಣನಾದ ಬಲರಾಮನಿಗೊಪ್ಪಿಸಿ ಈತನು ಮಾತ್ರ ಸುಖ ತಲ್ಪದಲ್ಲಿ ನೀಲನಾಗಿದ್ದಾನಲ್ಲ. ಇರಲಿ, ಈತನು ಎಚ್ಚರವಾಗುವ ತನಕ ಕಾದು ಕುಳಿತಿದ್ದು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಅಗೋ ನನಗೆ ಶಿರಾಭಾಗ. ನನ್ನ ಬುದ್ಧಿಗೆ ಕ್ಷಣಕಾಲ ಮಂಕು ಕವಿದಿತ್ತೆ ಅಥವಾ ಶ್ರೀಕೃಷ್ಣ ಸನ್ನಿಧಾನವೇನಾದರೂ ನನ್ನ ತೇಜಸ್ಸಿಗೆ ಕಳಂಕ ತಂದಿತ್ತೆ? ಕ್ಷತ್ರಿಯ ಲಲ್ಲಾಮನು, ದಾತ್ರೇಶನು, ಅರ್ಥಜನ ಪರಿಪಾಲಕನು, ಅಸಮಾನ ವಿಭಾವ ವಿಖ್ಯಾತಿಗಳಿಂದ ನಾನು ಈ ಗೊಲ್ಲನ ಪಾದ ಅಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ ಅದೋ ಶಿರಾಭಾಗ. ನನ್ನನ್ನು ಕಂಡು ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದು ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದಯ ಬಲದಿಂದ ನಾನೇ ಮೊದಲು ಬಂದನು ಪಾರ್ಥ. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು ಕೊನೆಯು ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸುವುದು ಸುಯೋಧನ. ಹಾಗಂತ ಸುಮ್ಮನೆ ಕುಳಿತರೆ ಕಾರ್ಯವಾಗುವುದ ಧನುಂಜಯ.
ಇಂಥ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರೆ ಅಲ್ಲವೇ ಹಲವು ಮಂದಿ ರಾಜರ ಸಹಾಯವೂ ದೊರೆಯುವುದು. ನಾನು ಇಲ್ಲಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು ನಾಲ್ಕಾರು ಮಾತು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ಧಮನಿಗಳಲ್ಲಿ ಒಂದು ವಂಶದ ಪವಿತ್ರ ರಕ್ತ ಹರಿಯುತ್ತಿದೆ ಎಂಬುದನ್ನು ಮರೆತಿಲ್ಲ ಸುಯೋಧನ. ನಾನು ಮರ್ತಿಲ್ಲ ಪಾರ್ಥ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಹೇ ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನನ್ನು ಸೇರಿದೆ. ಹರಿನಾರಾಯಣೋ ಶಿರಸಾಗರ ಶಯನ ರಮಾ ಕಾಂತ ವಾಸುದೇವ ಭಕ್ತಜನ ಪರಿಪಾಲನ ಜಾಗರಿತ ನಮೋ ಕೇಶವ ಅಂಧಕಾರ ಹರಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಸಿ
ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ಕುರುಚಕ್ರೇಶ್ವರನು. ಓ ಕುರುರಾಜ, ಸೌಖ್ಯವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ನನ್ನನ್ನು ಎಚ್ಚರಗೊಳಿಸಬಾರದಿತ್ತೇ? ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿಲ್ಲಿಸುವಂತಾಯಿತಲ್ಲ ಬಾವ. ಬಾವ ರಮಣ, ನಿದ್ರೆ ಮಾಡುವವರನ್ನಾದರೂ ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆ ಆಗಿದ್ದರು. ನಿನ್ನ ಬಾಣಮಿತ್ರನು ಬಂದ ಕೂಡನೆ ಜಾಗೃತನಾಗಿದ್ದೀಯಲ್ಲ. ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಸುಸ್ರಧಾರಿ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ಏಕಕಾಲದಲ್ಲಿ ನೀವಿಬ್ಬರು ಇಲ್ಲಿಗೆ ಬರಲು ಕಾರಣ? ಪಡಸಿಡಲು ಬಡದಂತೆ ಭೀಕರ ಬರದಿಂದ ಬಂದಿಪ್ಪದು ಗುರು ಪಾಂಡವರ ಸಂಗ್ರಾಮ. ಇದು ಅದಕ್ಕಿಂತ ಅಂಗಾಂಗ ಉರ್ಗೆತ್ತು ರೋಷದಿ ನಿನ್ನ ಬಳಿ ಬಂದಿಪ್ಪನೆ. ನೀ ನನ್ನ ಪಕ್ಷ ವಹಿಸುವುದು ಮುಕುಂದ. ಕೃಷ್ಣ, ಬೋರ್ಗರ್ವ ಕಾಡು ಕಿಚ್ಚಿನಂತೆ ಕುರುಪಾಂಡವರೆಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತ ಆಗು. ಯುದ್ಧ ಬೇಡ ಬಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾವ, ವಾಸುದೇವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿದುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ. ವಾಸುದೇವ, ಭರತ ಕಂಡ ಪ್ರಳಯದಿಂದ ಲಾಭಯ ನನಗೆ ಸಂತಾಪ ದುರಿತ ವೇದವನ್ನೇ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯ
ದುರಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಕಾದಾಡಿ ಮಡಿಯುವುದು ಬೇಡ ಬಾವ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಇದೆ. ನೀನು ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳು ಈಡೇರಿಸು. ಅರ್ಜುನ, ಕೇಳಿದ್ಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನು? ನನಗೊಂದು ತಿಳಿಯದು ಪರಮಾತ್ಮ. ನೀನು ಎದ್ದ ತಕ್ಷಣವೇ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ನಿನ್ನ ಬಳಿ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರಾಚಿತವಾದ ಧರ್ಮ. ಕೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎದ್ದಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನಲ್ಲವೇ? ಆತನಿಗೆ ಮೊದಲು ಕೇಳುವ ಅಧಿಕಾರ ಆತನಿಗೂ ಇದೆ. ಹಾ, ಹಾಗೆಂದು ದುಡುಕುವುದು ಬೇಡ ಬಾವ. ನನ್ನ ಮಾತನ್ನು ಕೇಳು. ಇಬ್ಬರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಅಕ್ಷಯನಿ ಯಾದವ ಸೈನ್ಯ ಒಂದು ಕಡೆ, ಇದ್ದ ಯುಮುಖನು ನಿರಾಸ್ತನು ಆದ ನಾನೊಬ್ಬನೇ ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಅರ್ಜುನ? ಹೆದುಕುಲ ಚೂಡಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಇದ್ದ ಯುವಕನು ನಿರಾಯ್ತು, ಇವನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಅಕ್ಷಯಣಿ ಸೈನ್ಯ 11 ಸೈನ್ಯ ನಮ್ಮ ಪಕ್ಷಕ್ಕೆ ಬರಲಿ. ಬಲೆ ಕೌರವೇಶ್ವರ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದ್ದನ್ನೇ ಹಾರಿಸಿಕೊಂಡೆ. ನಡೆ, ಸೈನ್ಯಕ್ಕೀಗಾಗಲೇ ಆಜ್ಞೆ ಮಾಡುವೆನು. ನಡೆ ಕೌರವೇಶ್ವರ, ನಡೆ. ಕಪಟ ನಾಟಕ ಸೂತ್ರಧಾರಿ ಬಲೆ ನಿನ್ನ ಕೃಷ್ಣ, ನಿನ್ನ ಕನ್ಸನ್ಯ ಕಪಟ ಮೋಸವನ್ನು ನಾನೇನು ಅರಿಯನೆಂದು ಭಾವಿಸಿದೆಯಾ? ಬಲೆ ಬಲೆ ಬಳಿರೇ, ಏನಿದು ಕನ್ಸನ್ಯ ಕಪಟ ಮೋಸ? ಕೃಷ್ಣ ಬಾವ, ಬಳಿರೇ, ಏನಿದು ಕನ್ಸನ್ಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪಡೆಯ ಸಮರ, ಶತ್ರುಘೋಷ ಪ್ರಚಂಡ ರಕ್ತ ಕೋಡಿಯ ಮುತ್ತು ತಾಂಡ ಪ್ರಚಂಡ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ಕೃಷ್ಣ, ಬಾವ, ರಾಜನೀತಿ ಕಳಂಕ ಸಹಿಸಲಾರ, ಆಯುಧಗಳನ್ನು ಧರಿಸದಿರೇ. ಕೃಷ್ಣ, ಬಾವ, ಆಯುಧಗಳನ್ನು ಧರಿಸದಿರೇ. ಪಾಂಡವರೆಂದರೆ ಅದೆಂತ ಪಾಲಿಪೆಯೋ ನೋಡುವೆನು ನಿನ್ನ ಪಂಥ. ಮಿತ್ರ ನಿಪುಣ ಅವತಾರ ಪುರುಷ ಮುಕುಂದ, ಮುಕುಂದ. ಕೃಷ್ಣ, ನೀನು ಬಲು ಕಪಟಿ, ಬಲು ಪಕ್ಷಪಾತಿ. ಈಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರೊಡನೆ ಕಾದಾಡುವುದಿಲ್ಲ ಎಂದು ವಚನವಿಟ್ಟಿರುವೆ. ವಚನ ಬೆಷ್ಟನಾದೆಯೇ ಜೋಕೆ. ನಿನ್ನ ಭೇಟಿ ರಣರಂಗದಲ್ಲಿ ಆಗ ತಿಳಿಯುವ ನಿನ್ನ 7 ಅಕ್ಷರ ಬಲಾಬಲಗಳನ್ನು. ಅದು ಮುಂದೆ ತಾನೇ ತಿಳಿಯೋದು. ನಡೆ ಕೌರವೇಶ್ವರ, ನಾನು ಬರಲೇ ಬಾವ? ನಡೆ ಬಾವ. ಅರ್ಜುನ, ಎಂತಹ ಕಾರ್ಯ ಮಾಡಿದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸುಟು ಹೊರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದೆ ರಣಾದುರಂಗರಾಗಿ ಮೆರೆಯುವ ಅಕ್ಷೇಣಿ ಸೈನ್ಯವನ್ನು ಅಪೇಕ್ಷಿಸದೆ ನನ್ನನ್ನೇಕೆ ಅಪೇಕ್ಷಿಸಿದೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕವಾದರೆ ನಿನ್ನ ರಥದ ಮಾರ್ಗವನ್ನು ನಿಯಮಿಸು.
ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನಿಯತಿಯ ಪಕ್ಷದಲ್ಲಿ ಮಾನವ ಜೀವದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಾಪಿತವಾಗುವುದನ್ನು. ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವವು ನನ್ನಲ್ಲಿ ಏನಿದೆ ಪಾರ್ಥ? ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ ಪರಮಾತ್ಮ? ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಸತತವು ನಾ ಬಯಸಿ, ಅನವರತವು ನಿನ್ನ ಕೊರೆದೆಲೆ ಬಿಡೆನೆ, ಅನವರತವು ನಿನ್ನ ಬಿಡೆದೆಲೆ ಕೊರೆವೆ ಮನದನು ಮಾನವ ಪಾರ್ಥ.
ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭೀಮ ಧರ್ಮಾದಿಗಳಿಗೆ ಇಲ್ಲಿ ನಡೆದ ಶುಭ ಸಮಾಚಾರವನ್ನು ತಿಳಿಸು ನಡೆ ಪಾರ್ಥ. ಆಗಬಹುದು ಪರಮಾತ್ಮ.